ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧದ ಮುನ್ಸೂಚನೆ ಕಾಣಿಸ್ತಾ ಇದೆ. ಈ ಮಧ್ಯೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ನಿನ್ನೆ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಅಥವಾ ಅವರು ಆಡಿದಂತ ಮಾತನ್ನೇ ಮುಂದಿಟ್ಟುಕೊಂಡು ಕಳೆದ ಸಲ ಬೆಳಗಾವಿಯಿಂದಲೇ ಕಾಂಗ್ರೆಸ್ ಸರ್ಕಾರ ಬಿದ್ದಿತ್ತು. ಈ ಬಾರಿ ಬೆಳಗಾವಿಯಿಂದಲೇ ಸರ್ಕಾರ ಪತನ ಆಗುತ್ತೆ, ಅದಕ್ಕೆ ಕುದ್ದಲಿ ಪೂಜೆ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ಡಿಕೆಶಿ ಅವರಿಗೆ ಅಧಿಕಾರ ಬಿಟ್ಟುಕೊಡೋದಕ್ಕೆ ಮನಸ್ಸಿಲ್ಲ, ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಡೋದಕ್ಕೆ ಸಿಎಂ ತಯಾರಿಲ್ಲ. ಹೀಗಾಗಿ ಯತೀಂದ್ರ ದಾಳ ಉರುಳಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅವ್ರು ಹೇಳ್ತಾ ಇದ್ರು, ನಾನೇ ಟವಲ್ ಹಾಕೊಂಬಿಟ್ಟಿದ್ರು ಆಗಲೇ CM ಕುರ್ಚಿ ಮೇಲೆ 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ರು. ಪಾಪ ಡಿಕೆ ಶಿವಕುಮಾರ್ ಅವ್ರಿಗೆ ನಿರಾಸೆ. ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ, ಮುಂದೆ ಯಾವತ್ತೂ ಕೂಡ ಡಿಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು. ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಹೋಗಿ ಹೇಳೋ ಅಂಥ ಅವಶ್ಯಕತೆ ಏನಾಯಿತು? ಅದನ್ನು ಅದು ಬೆಳಗಾವಿ ಎಲ್ಲ ಕಿರಿಕಾಗೋದು ಹೊಸರಿನೂ ಅಲ್ಲಿಂದನೇ ಶುರುವಾಗಿದ್ದು ಪಕ್ಷಾಂತರ. ಈಗ ಅಲ್ಲೇ ಕಳೆದ ಬಾರಿ ನಮ್ಮ ಸರ್ಕಾರ ಬಂದಾಗೂ ಅಲ್ಲಿಂದನೇ ಶುರುವಾಗಿದ್ದು. ಫಸ್ಟು ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಈಗಲೂ ಕೂಡ ಅಲ್ಲಿಂದನೇ ಬೆಳಗಾವಿಯಿಂದನೇ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದಕ್ಕೆ ಯತೀಂದ್ರ ಅವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಇದು ಕಳೆದ 5-6 ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದ್ದೇನೆ. ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಹುಶಃ ಒಂದು ಅಂಡರ್ಸ್ಟ್ಯಾಂಡ್ ಆಗೇ ಆಗಿದೆ. ನಾನು ಹಿಂದೂ ಹೇಳಿದ್ದೀನಿ ಹಲವಾರು ಬಾರಿ, ಹೈಕಮಾಂಡ್ ಮುಂದೆ ಅಂಡರ್ಸ್ಟ್ಯಾಂಡ್ ಆಗಿದೆ. 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತೇಳಿ. ಈಗ ಅದು ಹತ್ತಿರ ಬಂದಂಗೆ ಇವತ್ತು ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವಂಥ ಮನಸ್ಸಿಲ್ಲ. ಅದಕ್ಕಾಗಿ ಅವರು ಅಧಿಕಾರ ಬಿಟ್ಟು ಕೊಡ್ಲಿಕ್ಕೆ ತಯಾರಾದರೂ ಸದ್ಯಕ್ಕೆ ಅವರು ಹೇಳಿದಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಮುಖಾಂತರ ಈಗಾಗಲೇ ಹೊರಗೆ ಬಂದಿದ್ದು ನೀವು ನೋಡ್ತಾ ಇದ್ದೀರಿ, ಸತೀಶ್ ಜಾರಕಿಹೊಳಿ. ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ಸಿದ್ದರಾಮಯ್ಯನವರು ಎಟ್ ಎನಿ ಕಾಸ್ಟ್ ಡಿಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡುವುದಿಲ್ಲ. ಕಾಂಗ್ರೆಸ್ ಪಕ್ಷ ಗೊಂದಲದ ಗೂಡಾಗಿದೆ. ಯಾರಪ್ಪ ಯಾರಮ್ಮ ಅನ್ನೋ ಪರಿಸ್ಥಿತಿಯಲ್ಲೇ ಇಲ್ಲದೆ ಇರತಕ್ಕಂಥ ಒಂದು ಅವ್ಯವಸ್ಥೆಯ ಹಗರ ಕಾಂಗ್ರೆಸ್ ಪಕ್ಷ ಆಗಿದೆ. ಆಗಿರೋದ್ರಿಂದ ಯಾರು ಯತೀಂದ್ರ, ಯಾರು ಸಿದ್ದರಾಮಯ್ಯ, ಯಾರು ಡಿ ಕೆ ಶಿವಕುಮಾರು, ಇವ್ರಿಗೇನು ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ? ಅನಾವಶ್ಯಕವಾಗಿ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರೇ ಸತೀಶ್ ಜಾರಕಿಹೊಳಿ ಒಂದು ಸಾರಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು 2028ವರೆಗೂ ನಾನೇನು ಇದಿಲ್ಲ, ನಂದು ಯಾವುದು ಕ್ಲೈಮ್ಸ್ ಇಲ್ಲ ಅಂತ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಇವಾಗ ಯಾಕ್ರಿ ಹಿಂಗೆಲ್ಲ ಮಾಡ್ತೀರಿ ಡಾಕ್ಟ್ರೇ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.